ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 25ನೆಯ ಭಾನುವಾರದಂದು ದೇವರ ವಾಕ್ಯವು ನಾವು ಪ್ರಾರ್ಥಿಸುವ ನಿರ್ವಾಹಕರು ಎಂಬ ವಿಷಯವ ಕುರಿತು ಚಿಂತಿಸಲು ಆಹ್ವಾನಿಸುತ್ತದೆ. ಪ್ರಾರ್ಥಿಸುವ ನಿರ್ವಾಹಕರು ದೇವರು ಬಯಸಿದುದನ್ನು ಮಾಡುತ್ತಾರೆ. ಅವರ ಧೋರಣೆ ದೇವರ ಮತ್ತು ಬಡವರ ಪರ. ಪ್ರಾರ್ಥಿಸುವ ನಿರ್ವಾಹಕರು ದೇವರ ಚಿತ್ತವನ್ನು ಕೇಳುವವರು, ಬಡವರ ಕಾಳಜಿಯನ್ನು ವಹಿಸುವವರು ಮತ್ತು ದೇವರ ಮುಂದೆ ಪ್ರಾಮಾಣಿಕರಾಗಿರುವವರು. ಇಂತಹ ನಿರ್ವಾಹಕರು ಸ್ವರ್ಗಕ್ಕೆ ಅಭಿಮುಖವಾಗಿರುವಂತೆ ಪ್ರಕೃತಿಯನ್ನು ಕಾಪಾಡುವಂಥ ಮನಸ್ಸು ಹೊಂದಿರುತ್ತಾರೆ. ನ್ಯಾಯ, ಪ್ರಾರ್ಥನೆ ಮತ್ತು ಕರುಣೆಯಲ್ಲಿ ಮುನ್ನಡೆಯುತ್ತಾರೆ. ಹಾಗೆಯೇ ಈ ಭಾನುವಾರದಂದು ನಾವು ಪ್ರೇಷಿತ ಮತ್ತು ಶುಭ ಸಂದೇಶಕರ್ತ ಸಂತ ಮತ್ತಾಯರನ್ನು ಸ್ಮರಿಸುವಾಗ ದೇವರ ಸಾಮ್ರಾಜ್ಯದ ನಿಮಿತ್ತವಾಗಿ ನಂಬಿಕೆ ಎಂಬ ಖಜಾನೆಯಿಂದ ಹಳೆಯದನ್ನು ಹೊಸದನ್ನು ಹೊರತೆಗೆಯುವ ಮೇಸ್ತ್ರಿಗಳಾಗಿ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ಒಂದು ಹಳ್ಳಿಯಲ್ಲಿ ಅಪಾರ ಆಸ್ತಿ ಮತ್ತು ದವಸ ಧಾನ್ಯಗಳ ಉಗ್ರಾಣಗಳನ್ನು ಹೊಂದಿದ್ದ ಒಬ್ಬ ಶ್ರೀಮಂತ ವ್ಯಾಪಾರಿಯೊಬ್ಬನಿದ್ದ. ಬರಗಾಲ ಬಂದಾಗ ಅವನು ತನ್ನ ಗೋದಾಮುಗಳನ್ನು ಬಿಗಿಯಾಗಿ ಕಾಯ್ದುಕೊಂಡು ದವಸ ಧಾನ್ಯಗಳನ್ನು ಕೇವಲ ಹೆಚ್ಚಿನ ಬೆಲೆಗೆ ಮಾತ್ರ ಮಾರುತ್ತಿದ್ದ. ಒಂದು ಸಂಜೆ ಅವನು ಕನಸಿನಲ್ಲಿ ದೇವರ ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡ. ಅವನ ಸುತ್ತ ಖಾಲಿ ಕೈಗಳನ್ನು ಎತ್ತಿದ ಬಡವರ ಹಸಿದ ಮುಖಗಳು. ಇವರು ಅವನು ನಿರಾಕರಿಸಿದ ಬಡ ಜನ. ಆಗ ದೇವರು ಶ್ರೀಮಂತನಿಗೆ ಹೇಳಿದರು, ನಿನ್ನ ಗೋದಾಮುಗಳು ತುಂಬಿದ್ದರೂ ನಿನ್ನ ಹೃದಯ ಖಾಲಿಯಾಗಿದೆ ಎಂದು. ಕೂಡಲೇ ಅವನು ಭಯದಿಂದ ಹಾಗೂ ನಾಚಿಕೆಯಿಂದ ಎಚ್ಚೆದ್ದನು. ಮರುದಿನ ಬೆಳಿಗ್ಗೆಯೇ ಅವನು ತನ್ನ ಗೋದಾಮುಗಳನ್ನು ತೆರೆಯಿಸಿ ಬಡವರಿಗೆ ಧಾನ್ಯವನ್ನು ಹಂಚಲು ಪ್ರಾರಂಭಿಸಿದ. ಸ್ವಲ್ಪ ಆಸ್ತಿಯನ್ನು ಕಳೆದುಕೊಂಡರೂ ಶಾಂತಿ, ಪ್ರೀತಿ ಮತ್ತು ಜನರ ಪ್ರಾರ್ಥನೆಗಳನ್ನು ಅವನು ಗಳಿಸಿಕೊಂಡನು. ಅವನು ಉದಾರ ನಿರ್ವಾಹಕನೆಂದು ಪ್ರಸಿದ್ಧನಾದನು. ಅವನ ಸಂಪತ್ತು ಮುಗಿದ ಮೇಲೂ ಅವನ ಹೆಸರು ಉಳಿಯುವಂತಾಯಿತು. ಪ್ರಿಯರೇ, ನಾವು ಬಡವರ ಕಾಳಜಿಯನ್ನು ವಹಿಸುವವರು ಆಗಬೇಕಾಗಿದೆ. ಪ್ರವಾದಿ ಆಮೋಸ್ ಜನರ ಮುಂದೆ ಕಠಿಣ ಸತ್ಯವನ್ನು ಮಂಡಿಸುತ್ತಾನೆ. ಬಡವರ ವಿರುದ್ಧ ನಡೆದ ಪಾಪಗಳನ್ನು ದೇವರು ಮರೆಯುವುದಿಲ್ಲ ಎಂದು. ಅವನ ಕಾಲದಲ್ಲಿ ಶ್ರೀಮಂತ ವ್ಯಾಪಾರಿಗಳು ತೂಕದ ತಟ್ಟೆಯಿಂದ ವಂಚಿಸಿ ಬಡವರನ್ನು ಬೆಳ್ಳಿಗೆ ಕೊಳ್ಳುತ್ತಿದ್ದರು. ದೇವರ ಚಿತ್ತದ ಮೇರೆಗೆ ಆಮೋಸನ ಗರ್ಜನೆ, ಬಡವರ ಮೇಲಿನ ಪ್ರತಿಯೊಂದು ಅನ್ಯಾಯವನ್ನು ದೇವರು ನೆನಪಿನಲ್ಲಿ ಇಡುತ್ತಾನೆ ಎಂದು. ಇದರ ಅರ್ಥ ಏನೆಂದರೆ, ನಿರ್ವಾಹಕತ್ವವನ್ನು ನ್ಯಾಯದಿಂದ ಬೇರ್ಪಡಿಸಲಾಗುವುದಿಲ್ಲ. ಪ್ರಾರ್ಥಿಸುವ ನಿರ್ವಾಹಕರು ಶೋಷಿಸುವವರು ಅಲ್ಲ, ದಬ್ಬಾಳಿಕೆ ಮಾಡುವವರು ಅಲ್ಲ, ನಿರ್ಲಕ್ಷಿಸುವವರು ಅಲ್ಲ, ಆದರೆ ಸದಾ ಜೊತೆಗಿರುವವರು. ಹಣವನ್ನು ಗುಲಾಮಗೊಳಿಸಲು ಬಳಸುವವರು ಅಲ್ಲ, ಬದಲಾಗಿ ಜನರನ್ನು ಮುಕ್ತಗೊಳಿಸಲು ಬಳಸುವವರು. ಇಂದಿನ ಜಗತ್ತಿನಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಆಮೋಸ್ ನಮಗೆ ನೀಡುವ ಉಪದೇಶ, ಬಡವರ ಕಡೆ ಕಾಳಜಿ ಇಲ್ಲದೆ ಪ್ರಾರ್ಥಿಸುವುದು ವ್ಯರ್ಥ. ನಮ್ಮ ಪ್ರಾರ್ಥನೆ ಸತ್ಕ್ರಿಯೆಗಳಿಗೆ ದಾರಿ ಮಾಡಬೇಕು. ನಮ್ಮ ನಿರ್ವಾಹಕತ್ವವು ದೇವರ ದಯೆಯನ್ನು ಪ್ರತಿಬಿಂಬಿಸುವಂತಿರಬೇಕು ಮತ್ತು ಕರುಣೆಗೆ ಸಾಕ್ಷಿಯಾಗಬೇಕು. ನಾವು ಕೋಪವಿಲ್ಲದೆ ಹಾಗೂ ವಾದವಿಲ್ಲದೆ ಪ್ರಾರ್ಥಿಸಬೇಕಾಗಿದೆ. 2ನೆಯ ವಾಚನದಲ್ಲಿ ಪೌಲನು ತಿಮೋತಿಗೆ ಪ್ರಾರ್ಥನಾತ್ಮಕ ಜೀವನ ಹೇಗಿರಬೇಕು ಎಂದು ಮಾರ್ಗದರ್ಶನ ನೀಡುತ್ತಾನೆ. ಪೌಲನು ಹೇಳುವಂತೆ ಪ್ರಾರ್ಥನೆ ಎಲ್ಲರಿಗಾಗಿ, ಎಲ್ಲ ಸಂದರ್ಭಗಳಲ್ಲಿ ನಡೆಯಬೇಕು. ಆಡಳಿತಗಾರರಿಗಾಗಿ, ಸಮುದಾಯಗಳಿಗಾಗಿ, ಕುಟುಂಬಗಳಿಗಾಗಿ, ಶಾಂತಿಗಾಗಿ. ಪ್ರಾರ್ಥನೆ ದೇವರು ಮತ್ತು ಮನುಷ್ಯರ ನಡುವೆ ಏಕ ಮಧ್ಯಸ್ಥನಾದ ಕ್ರಿಸ್ತನನ್ನು ಗೋಚರವಾಗಿಸುತ್ತದೆ. ಪೌಲನು ಸ್ಪಷ್ಟಪಡಿಸುವಂತೆ ಪ್ರಾರ್ಥನೆ ಕೋಪ ಅಥವಾ ವಾದಗಳಿಂದ ಕಲ್ಮಶಗೊಳ್ಳಬಾರದು. ಪ್ರಾರ್ಥಿಸುವ ನಿರ್ವಾಹಕರು ವಿಭಜನೆ ಮಾಡದೆ ಸಮಾಧಾನ ತರುತ್ತಾರೆ. ಕ್ರಿಸ್ತನು ತನ್ನ ಜೀವವನ್ನೇ ಎಲ್ಲರಿಗಾಗಿ ಬಲಿಯರ್ಪಿಸಿದಂತೆಯೇ ನಮ್ಮ ಪ್ರಾರ್ಥನೆಯು ಸಮಗ್ರ, ತ್ಯಾಗಮಯ ಮತ್ತು ನಿಸ್ವಾರ್ಥವಾಗಿರಬೇಕು. ಇಂದಿನ ಗೊಂದಲಮಯ ಚರ್ಚೆ, ಕೋಪ, ವಿಭಜನೆಗಳಿಂದ ತುಂಬಿದ ಜಗತ್ತಿನಲ್ಲಿ ಪೌಲನ ಮಾತುಗಳು ನಮಗೆ ಸ್ಮರಣಾರ್ಥ. ಪ್ರಾರ್ಥನೆ ಶಸ್ತ್ರವಲ್ಲ, ಅದು ಮೃದು ಮದ್ದು. ಪ್ರಾರ್ಥಿಸುವ ನಿರ್ವಾಹಕರಾಗಿ ನಮ್ಮ ಕೆಲಸ ಶಾಂತಿಯನ್ನು ಸೃಷ್ಟಿಸುವುದು, ವೈಮನಸ್ಸಲ್ಲ. ರಕ್ಷಣೆ ಮತ್ತು ವಿಮೋಚನೆಗೆ ಮಧ್ಯಸ್ಥಿಕೆ ವಹಿಸಿಕೊಳ್ಳುವುದು, ದ್ವೇಷಕ್ಕಾಗಿ ಅಲ್ಲ. ನಾವು ದೇವರ ಮುಂದೆ ಪ್ರಾಮಾಣಿಕ ನಿರ್ವಾಹಕರಾಗಿರಬೇಕಾಗಿದೆ. ಸಂತ ಲೂಕರ ಶುಭ ಸಂದೇಶದಲ್ಲಿ ನಮಗೆ ಅನಿಷ್ಟ ನಿರ್ವಾಹಕನ ಕತೆ ಎದುರಾಗುತ್ತದೆ. ಮೊದಲಿಗೆ ಅವನು ಅಜಾಗರೂಕ ಮತ್ತು ವ್ಯರ್ಥವಾದರೂ ತನ್ನ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ತಕ್ಷಣವೇ ಕ್ರಮ ಕೈಗೊಳ್ಳುತ್ತಾನೆ.
ಅಚ್ಚರಿಯಾಗಿ ಅವನ ಮಾಲೀಕ ಅವನ ಚಾತುರ್ಯವನ್ನು ಹೊಗಳುತ್ತಾನೆ. ಇಲ್ಲಿ ಯೇಸು ಅನಿಷ್ಟತೆಯನ್ನು ಸಮರ್ಥಿಸುವುದಿಲ್ಲ, ಬದಲಾಗಿ ದೇವರ ಸಾಮ್ರಾಜ್ಯದ ವಿಷಯಗಳಲ್ಲಿ ಜಾಣ್ಮೆಯಿಂದಿರುವಂತೆ ನಮ್ಮನ್ನು ಪ್ರೇರೇಪಿಸುತ್ತಾನೆ. ಪ್ರಾಪಂಚಿಕ ಸಂಪತ್ತು ತಾತ್ಕಾಲಿಕವಾದುದೆಂದು ಯೇಸು ನೆನಪಿಸುತ್ತಾನೆ. ಆದರೆ ನಾವು ಅದನ್ನು ಹೇಗೆ ಬಳಸುತ್ತೇವೆ ಎನ್ನುವುದಕ್ಕೆ ಶಾಶ್ವತ ಪರಿಣಾಮಗಳಿವೆ. ಅಂದರೆ ನಾವು ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಸೇವೆ ಮಾಡಲು ನಮ್ಮಿಂದಾಗದು. ಹೀಗಾಗಿ ಪ್ರಾರ್ಥಿಸುವ ನಿರ್ವಾಹಕನು ಸಂಪನ್ಮೂಲಗಳನ್ನು ಜಾಣ್ಮೆಯಿಂದ ನಿಸ್ವಾರ್ಥವಾಗಿ ಬಳಸುವವನು, ಸ್ನೇಹ, ಕರುಣೆ ಮತ್ತು ಶಾಶ್ವತ ಮೌಲ್ಯಗಳಲ್ಲಿ ಹೂಡಿಕೆ ಮಾಡುವವನು, ಅಸ್ಥಿರ ಸಂಪತ್ತಿನಲ್ಲಿ ಅಲ್ಲ. ದೇವರ ಮುಂದೆ ಪ್ರಾಮಾಣಿಕತೆ ಮತ್ತು ನಿರ್ವಾಹಕತ್ವದಲ್ಲಿ ಹೊಣೆಗಾರಿಕೆ ಮುಖ್ಯ. ಸಂಪತ್ತನ್ನು ಮಹಿಮೆಗೊಳಿಸುವ ಜಗತ್ತಿನಲ್ಲಿ ಯೇಸು ಯಶಸ್ಸನ್ನು ದೇವರಿಗೆ ನಿಷ್ಠೆ ಮತ್ತು ಇತರರ ಮೇಲೆ ಇರುವ ಕರುಣೆ ಎಂದು ಪುನರ್ವ್ಯಾಖ್ಯಾನಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಾರ್ಥಿಸುವ ನಿರ್ವಾಹಕರು ಎಂದರೆ ತಮ್ಮ ದೈನಂದಿನ ಬದುಕಿನಲ್ಲಿ ನ್ಯಾಯ, ಪ್ರಾರ್ಥನೆ ಮತ್ತು ಪ್ರಾಮಾಣಿಕತೆಯನ್ನು ಏಕೀಕರಿಸುವವರು. ಆಮೋಸ್ ಬಡವರನ್ನು ಶೋಷಿಸಬೇಡ ಎಂದು ಎಚ್ಚರಿಸುತ್ತಾನೆ. ಪೌಲನು ಕೋಪವಿಲ್ಲದೆ ಸಮಗ್ರವಾಗಿ ಪ್ರಾರ್ಥಿಸಬೇಕೆಂದು ಪ್ರೇರೇಪಿಸುತ್ತಾನೆ. ಯೇಸು ಭೌತಿಕ ಸಂಪತ್ತನ್ನು ಶಾಶ್ವತ ದೃಷ್ಟಿಕೋನದಿಂದ ವೀಕ್ಷಿಸಿ ಬಳಸಬೇಕೆಂದು ಮತ್ತು ದೇವರಿಗೆ ಸೇವೆಗೆ ಮೀಸಲಾಗಿಡಬೇಕೆಂದು ಬೋಧಿಸುತ್ತಾನೆ. ಇಂದು ನಾವು ಸ್ಮರಿಸುವ ಸಂತ ಮತ್ತಾಯನು ಒಮ್ಮೆ ಸುಂಕ ವಸೂಲಿಗಾರನಾಗಿದ್ದನು. ಆದರೆ ಯೇಸುವಿನ ಭೇಟಿಯ ತದನಂತರ ಆತನು ಪ್ರೇಷಿತನಾದನು. ಹಣಕ್ಕೆ ಬದ್ಧನಾಗಿದ್ದವನು ಸುವಾರ್ತೆಯ ನಿರ್ವಾಹಕನಾದನು. ದೇವರ ಸಾಮ್ರಾಜ್ಯಕ್ಕಾಗಿ ಹಳೆಯದನ್ನು ಹೊಸದನ್ನು ಹೊರತೆಗೆಯುವವನಾದನು. ನಾವು ಕೂಡ ಮತ್ತಾಯನಂತೆ ಪ್ರಾರ್ಥಿಸುವ ನಿರ್ವಾಹಕರಾಗೋಣ. ದೇವರ ಮುಂದೆ ಪ್ರಾಮಾಣಿಕರು, ಬಡವರಿಗೆ ಕರುಣಾಳುಗಳು, ಶಾಂತಿ ಸ್ಥಾಪಿಸುವ ಮಧ್ಯಸ್ಥರಾಗೋಣ. ನಮ್ಮ ಸಂಪತ್ತನ್ನು ನಾವು ಸಂಗ್ರಹಿಸುವುದರಿಂದ ಅಲ್ಲ, ಹಂಚಿಕೊಳ್ಳುವುದರಿಂದ ಜೀವಿಸೋಣ. ನಮ್ಮ ಕೈಯಲ್ಲಿ ಇರುವ ಅಧಿಕಾರದಿಂದ ಅಲ್ಲ, ಕೊಡುವ ಪ್ರೀತಿಯಿಂದ ಬಾಳೋಣ. ಏಕೆಂದರೆ ಕೊನೆಯಲ್ಲಿ ದೇವರ ನೆನಪಿನಲ್ಲಿ ಉಳಿಯುವುದು ಕೇವಲ ಪ್ರಾರ್ಥನೆ ಮತ್ತು ನ್ಯಾಯದಲ್ಲಿ ನೀಡಿದವು ಮಾತ್ರ. ಈ ಚಿಂತನೆಗಳೊಂದಿಗೆ ನಾವು ಈ ಭಾನುವಾರವನ್ನು ಸಂಭ್ರಮಿಸುವ ಮತ್ತು ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.